ಈಗ ಗೊತ್ತಾಯ್ತಾ? ನಾವೆಲ್ಲ ಏನ್ ತಿಳ್ಕೊಂಡ್ಬಿಡ್ತೀವಿ ಅಂತಂದ್ರೆ, ಒಂದು ಗಿಡ ಬೆಳಿಲಿಕ್ಕೆ ನೀರು ಬೇಕು, ಮಣ್ಣು ಬೇಕು, ಗೊಬ್ಬರ ಬೇಕು ಅನ್ನೋದೆಲ್ಲದೂ ನಾವು ಚೆನ್ನಾಗಿ ತಿಳ್ಕೊಂಡಿರ್ತೀವಿ. ಆದ್ರೆ ಆ ಗಿಡದ ಬೆಳವಣಿಗೆಗೆ ಅದ್ರ ಸುತ್ತಮುತ್ತ ಇರ್ತಕ್ಕಂಥ ಬೇರೆ ಬೇರೆ ಇತರೆ ಕಳೆ ಗಿಡಗಳು, ಬೀಡ್ ಅಂತ ಕರಿತೀವಲ್ಲ, ಕಳೆ ಗಿಡಗಳು ನೀವು ಹಾಕಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಅವೇ ತಗೊಂಡ್ಬಿಡ್ತಾವು. ಆ ಮೇನ್ ಗಿಡ ಏನ್ ಬೆಳೆಯಕ್ಕಿರ್ತಲ್ಲ ಬೆಳೆಯಕ್ಕೆ ಬಿಡಲ್ಲ. ನಾವು ಅನ್ಕೊಂಡಿದೀವಿ ಪ್ರತಿ ದಿವಸ ನಿಮ್ ತಂದೆ ತಾಯಿಗಳು ಒಳ್ಳೆ ಸ್ಕೂಲಿಗೆ ಸೇರಿಸಿರ್ತಾರೆ ನಿಮ್ಮನ್ನ. ನಿಮ್ ತಂದೆ ತಾಯಿಗಳು ನಿಮ್ಮನ್ನು ಒಳ್ಳೆ ಸ್ಕೂಲಿಗೆ ಸೇರಿಸಿರ್ತಾರೆ. ಆದ್ರೆ ನಾವು ಪ್ರೋಗ್ರೆಸ್ ಆಗ್ತಾ ಇರಲ್ಲ. ಯಾಕೆ ಪ್ರೋಗ್ರೆಸ್ ಆಗ್ತಾ ಇರಲ್ಲ ಅಂತಂದ್ರೆ, ಸಮಸ್ಯೆ ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ನೆಟ್ವರ್ಕ್, ಸಹವಾಸನ ಯಾವ ರೀತಿ, ಅಲ್ಲಿ ನೋಡಪ್ಪ ಹಿಂದ್ಗಡೆ ನಾನು ನೋಡ್ತಾ ಇದ್ದೀನಿ, ನನಗೆ ಕಾಣಿಸ್ತಾ ಇದೆ, ನೀವು ನನ್ನ ನೋಡ್ತಾ ಇಲ್ಲ, ನಾನು ನಿಮ್ಮನ್ನು ನೋಡ್ತಾನೆ ಇದ್ದೀನಿ, ಲೈವ್ ಅಲ್ಲಿ ಇದೀವಿ. ಮತ್ತೆ ನಿಮ್ ತಂದೆ ತಾಯಿಗಳು ಲೈವ್ ಅಲ್ಲೇ ನಿಮ್ಮನ್ನು ನೋಡ್ತಾರೆ. ಎತ್ಕೊಳಪ್ಪ, ಇಬ್ಬರೇ ನಿಂತ್ಕೊಳ್ರಿ, ಹಾ ನೀವೇ ಬರೀಲಿ. ನಿಮ್ ತಂದೆ ತಾಯಿಗಳು ಒಂದಿಷ್ಟು ನೋಡ್ಲಿ ನಿಮ್ಮನ್ನು. ಸೊ ತಂದೆ ತಾಯಿಗಳು ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ, ಒಳ್ಳೆ ಸ್ಕೂಲಿಗೆ ಸೇರಿಸ್ಬಿಟ್ಟಿರ್ತಾರೆ ನಿಮ್ಮನ್ನ. ನೀವು ಕೂಡ ಒಳ್ಳೆ ಸ್ಕೂಲಲ್ಲಿ ಇರ್ತೀರಿ. ಒಳ್ಳೆ ಸ್ಕೂಲಲ್ಲಿ ಇದ್ದು ಬೆಳವಣಿಗೆ ಆಗ್ತಾ ಇಲ್ಲ ಅಂದ್ರೆ, ನೀವು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ನೆಟ್ವರ್ಕ್ ಅನ್ನ ಯಾವ ರೀತಿ ಡೆವಲಪ್ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಸೊ ಈಗ ಇವತ್ತು ನಿಮಗೆ ಗೊತ್ತಾಗ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಆ ಕಳೆಗಳಿದಾವಲ್ಲ, ಆ ಕಳೆಗಳನ್ನ ನಾವು ಕಟ್ ಮಾಡಿ ಬಿಸಾಕಬೇಕು. ಆಯ್ತಾ? ಓಕೆ, ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಚಿ. ಈಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅಂತ ನೋಡ್ಕೊಳ್ಳಿ. ಟೋಟಲ್ ನೋಡಿ, ಫ್ರೆಂಡ್ಸ್ ಅಂತಂದ್ರೆ ನೀವು 50 ಜನ 60 ಜನ ಅಂತ ಅಲ್ಲ. ನಿಮ್ಮ ಸುತ್ತಮುತ್ತ ಪ್ರತಿನಿತ್ಯ ನಿಮ್ ಜೊತೆಗೆ ಕನೆಕ್ಟ್ ಆಗುವಂಥವ್ರು, ನಿಮ್ಮ ಮನಸ್ಸಿಗೆ ನಿಮ್ಮ ವೇವ್ ಲೆಂತ್ ಮ್ಯಾಚ್ ಆಗುವಂಥವ್ರು ಎಷ್ಟು ಜನ? ಬಹಳ 5 ರಿಂದ 6 ಜನ ಇರ್ಬೇಕಷ್ಟೇ. ಆಯ್ತಾ? ಈಗ ಯಾರ್ಯಾರು ನಾನು ಹೇಳಿದ್ರಲ್ಲ ನಿಮಗೆ, ನಿಮ್ಮ ಬೆಳವಣಿಗೆಗೆ ಅಡ್ಡ ಆಗಿದ್ದಾರೆ, ನನ್ನ ಪ್ರೋಗ್ರೆಸ್ಗೆ ಅಡ್ಡ ಆಗಿದ್ದಾರೆ ಅನ್ನುವಂಥವ್ರನ್ನ ಡಿಲೀಟ್ ಮಾಡಕ್ ಬರ್ಬೇಕು. ಈಗ ಓಕೆ, ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಈಗ ಡಿಲೀಟ್. ಆಯ್ತಾ? ಈಗ ಯಾರ್ಯಾರನ್ನ ನಾನು ದೂರ ಇರಬೇಕಪ್ಪ, ಯಾರ್ಯಾರಿಂದ ನಾನು ದೂರ ಇರಬೇಕು, ಒಂದೊಂದೇ ಬೆರಳು ಎಣಿಸ್ಕೊಂತ ಬನ್ನಿ. ಇಂಥರಿಂದ ನಾನು ದೂರ ಇರಬೇಕು. ಅವ್ರ ನೆನಪು ಮಾಡ್ಕೊಳ್ಳಿ. 1 2 3 4 5 6 7 8 ಓಕೆ. ಕಣ್ಬಿಡಿ ಅಂತ ಪ್ರತಿ ಸಲ ಹಿಂಗಲ್ಲ, ಆರಾಮ ಕಣ್ಬಿಡಿ ಅಷ್ಟೇ. ಕಣ್ಬಿಡಿ ಅಂದ್ರೆ ಕಣ್ಬಿಡಿ, ಮತ್ತೆ ಪ್ರತಿ ಸಲ ಹಿಂಗ ಮುಖವು ಇಟ್ಕೊಂಡು ಹಿಂಗೆ ಕಣ್ಬಿಡಿ ಅಂದ್ರೆ ಕಣ್ಬಿಡಿ ಅಷ್ಟೇ. ಸುದೀರ್ಘವಾಗಿ 10-15 ನಿಮಿಷ ನಾವು ಮಾಡ್ತೀವಲ್ಲ, ಅವಾಗ ಮಾತ್ರ ಹಂಗೆ ಮಾಡಬೇಕು. ಪ್ರತಿ ಸಲ ನಾನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಕಣ್ಬಿಡಿ. ಎಸ್, ಈಗ ಟೋಟಲ್ ಎಷ್ಟು ಜನ ಇದ್ರು, ಎಷ್ಟು ಜನ ಡಿಲೀಟ್ ಮಾಡಕ್ಕೆ ನೀನು ರೆಡಿ ಮಾಡ್ಕೊತಾ ಇದೆಯಾ ಹೇಳಕ್ಕಾಗತ್ತಾ? ಎಸ್, ಕೈ ಮೇಲೆ ಮಾಡಿ. ಓಕೆ, ನಾನು ಬರ್ತೀನಿ. ಕೈ ಎತ್ತಿದ್ರೆ ಸಾಕು, ಇಳಿಸಿ. ಓಕೆ, ಹೇಳಪ್ಪ. 3 ಜನ ಇದ್ರ? ಮೊದ್ಲು ಎಷ್ಟು ಜನ ಇದ್ರು, ಎಷ್ಟು ಜನ ಡಿಲೀಟ್ ಮಾಡ್ತಾ ಇದೀಯಾ? 8 ಇದ್ರು. ಎಷ್ಟು ಜನ ಡಿಲೀಟ್ ಮಾಡ್ತೀಯಾ? 3 ಡಿಲೀಟ್ ಮಾಡ್ತೀಯಾ? 5 ಇಟ್ಕೊಳ್ತೀಯಾ? ಓಕೆ, ರೈಟ್. ಹೇಳಮ್ಮ, ಎಷ್ಟು ಜನ ಇದ್ರು, ಎಷ್ಟು ಜನ ಡಿಲೀಟ್ ಮಾಡ್ತೀಯಾ? 7 ಮೆಂಬರ್ಸ್ ನಿಮ್ ಜೊತೆಗಿದ್ರು, 2 ಡಿಲೀಟ್ ಮಾಡ್ತೀರಿ. ಓಕೆ, ಹೇಳಮ್ಮ ಕಂದ. ಹಾ, ಡಿಲೀಟ್ ಮಾಡ್ತೀರಿ. ವೆರಿ ಗುಡ್. ಓಕೆ, ರೈಟ್. ಓಕೆ ಓಕೆ ಓಕೆ, ಬರ್ತೀನಿ. ಓಕೆ, ಹೇಳಿ. ಸರ್ 6 ಮೆಂಬರ್ಸ್ ಇದ್ರು ಸರ್, 2 ಮೆಂಬರ್ಸ್ ನ ಡಿಲೀಟ್ ಮಾಡ್ತಿದ್ವಿ. 2 ಮೆಂಬರ್ಸ್. ಓಕೆ, ಡಿಲೀಟ್. ಹೇಳಪ್ಪ. ಯಾರು ಇಲ್ಲಿವರೆಗೂ ಮಾತಾಡಿಲ್ಲ ಅಂದ್ರೆ ಹೇಳಿ. ಓಕೆ, 5 ಮೆಂಬರ್ಸ್ ಇದ್ರು, 3 ಮೆಂಬರ್ಸ್ ನ ಡಿಲೀಟ್ ಮಾಡಿ. ಓಕೆ, ರೈಟ್. ಕೊಡಿ. ಓಕೆ,
ಸರ್ 5 ಮೆಂಬರ್ಸ್ ಇದ್ರು ಅದ್ರಲ್ಲಿ ನಾನು 4 ಮೆಂಬರ್ಸ್ ನ ಡಿಲೀಟ್ ಮಾಡಿದೆ. ವೆರಿ ಗುಡ್, ಓಕೆ ರೈಟ್. ಸರ್ 10 ಮೆಂಬರ್ಸ್ ಇದ್ರು 3 ಮೆಂಬರ್ಸ್ ನ ಡಿಲೀಟ್ ಮಾಡಿದ್ದೀನಿ. ಮೈಕ್ ಬೇಡ, ಮೈಕ್ ಏನು ಬೇಡ. ಓಕೆ ರೈಟ್, ಓಕೆ ಸರ್ 6 ಮೆಂಬರ್ಸ್ ಇದ್ರು ಅದರಲ್ಲಿ 3 ಮೆಂಬರ್ಸ್. ಓಕೆ. ಹೇ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಸಾಕು, ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಸಾಕು. ಎಷ್ಟು ಜನನ ಡಿಲೀಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಯ್ತಾ? ಆಯ್ತಾ? ಹಾಂ, ಈಗ ಚೆಕ್ ಮಾಡ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್, ವಾಚ್ ಯುವರ್ ಬ್ರೀತ್ ಇನ್. ನಿಧಾನವಾಗಿ ನಿಮ್ಮ ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ. ಮೊದಲು ನಿಮ್ಮ ಫ್ರೆಂಡ್ ಸರ್ಕಲ್, ಟೋಟಲ್ ನಿಮ್ಮ ಫ್ರೆಂಡ್ ಸರ್ಕಲ್ ಎಷ್ಟಿತ್ತು ಅಂತ ಚೆಕ್ ಮಾಡ್ಕೊಳ್ಳಿ. ಮೊದಲು ನಿಮ್ಮ ಫ್ರೆಂಡ್ ಸರ್ಕಲ್ ಎಷ್ಟಿತ್ತು ಅಂತ ಚೆಕ್ ಮಾಡ್ಕೊಳ್ಳಿ. ಅಷ್ಟು ಫ್ರೆಂಡ್ ಸರ್ಕಲ್ನಲ್ಲಿ ಎಷ್ಟು ಜನ ಡಿಲೀಟ್ ಮಾಡಿದ್ದೀರಿ ಅಂತ ನೋಡ್ಕೊಳ್ಳಿ. ಎಷ್ಟು ಜನ ಫ್ರೆಂಡ್ ಸರ್ಕಲ್ನ ಡಿಲೀಟ್ ಮಾಡಿದ್ದೀರಿ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಫ್ರೆಂಡ್ ಸರ್ಕಲ್ ಡಿಲೀಟ್ ಮಾಡಿದ ಮೇಲೆ ನಿಮ್ಮ ಕಲಿಕೆ, ನಿಮ್ಮ ಲರ್ನಿಂಗ್ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅಂತ ನೋಡ್ಕೊಳ್ಳಿ. ಫೀಲ್ ಇಟ್. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಿ. 5 ಪಾಯಿಂಟ್ಗಳನ್ನ ಬೆರಳು ಮಚ್ಕೋಬೇಕು. ನಿಮ್ಮ ಕಲಿಕೆಯ ಪ್ರಗತಿ ಅಥವಾ ಡೆವಲಪ್ಮೆಂಟ್ ಯಾವ ರೀತಿ ಆಗತ್ತೆ ಅನ್ನೋದಕ್ಕೆ ಬೆರಳು ಮಚ್ಕೋಂತ ಬನ್ನೀಗ. ಏನೇನೆಲ್ಲ ನಿಮ್ಮಲ್ಲಿ ಚೇಂಜ್ ಆಗ್ಬೋದು ಆ ಡೆವಲಪ್ಮೆಂಟು ಈ ಶನಿವಾರದ ಟೆಸ್ಟ್ನಲ್ಲಿ ನಿಮಗೆ ಗೊತ್ತಾಗಬೇಕು. ನಾನು ಕೇಳ್ತೀನಿ, ನೋಡಪ್ಪ, ಮಂಗಳವಾರದ ಕ್ಲಾಸ್ನಲ್ಲಿ ನಿನ್ನ ಟೋಟಲ್ ಎಷ್ಟು ಜನ ಸ್ನೇಹಿತರಿದ್ರು, ಅದರಲ್ಲಿ ನಿನ್ನ ಬೆಳವಣಿಗೆಗೆ ಅಡ್ಡ ಆಗಿರತಕ್ಕಂಥ ಎಷ್ಟು ಜನ ಸ್ನೇಹಿತರನ್ನು ನೀ ಡಿಲೀಟ್ ಮಾಡಿದೀಯಾ, ಡಿಲೀಟ್ ಮಾಡಿದ ಮೇಲೆ ನಿನ್ನ ಬೆಳವಣಿಗೆ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ನೀನು ಚೆಕ್ ಮಾಡಬೇಕು. ಈಗ ನಿಮಗೆ ಏನೇನು ಬೆಳವಣಿಗೆ ಆಗುತ್ತೆ, ಅವರನ್ನು ಡಿಲೀಟ್ ಮಾಡಿದ್ದಕ್ಕೆ ಏನೇನು ಬೆಳವಣಿಗೆ ಆಗುತ್ತೆ. ಓಕೆ, ಕಂಡುಬಿಡಿ. ಎಸ್, ವೆರಿ ನೈಸ್. ಓಕೆ, ಸೊ ಒಂದು ಬೆಳವಣಿಗೆ ಹೇಳಕ್ ಬರಬೇಕು. ಸರ್, ಅವರನ್ನು ನಾನು ಡಿಲೀಟ್ ಮಾಡಿದ್ದಕ್ಕೆ ನನ್ನಲ್ಲಿ ಇಂಥ ಬದಲಾವಣೆ ಕನ್ಫರ್ಮ್, ಇಂಥ ಬದಲಾವಣೆ ಆಗತ್ತೆ ಅಂತ ಹೇಳಕ್ ಬರಬೇಕು. ಹೇಳೋ. ಎಸ್, ವೆರಿ ಗುಡ್. ಸರ್ ಕ್ಲಾಸಸ್ ಸೈಲೆಂಟ್ ಆಗಿ ಕೊಡ್ಬೋದು ಸರ್. ಹಾ, ಮೊದಲನೇ ಪಾಯಿಂಟ್ ಅವನು ಹೇಳಿದೆ. ಸರ್, ನನಗೆ ಗೊತ್ತಾಗ್ತಾ ಇದೆ, ನಾನು ಕ್ಲಾಸಲ್ಲಿ ಸೈಲೆಂಟಾಗಿ ಕೂರ್ಬೋದು ಅನ್ನೋದು ಗೊತ್ತಾಗ್ತಾ ಇದೆ. ಎಸ್, ವೆರಿ ಗುಡ್. ಹಿಂಗೆ ಮಾಡಿ, ನಾನು ಕೈ ಬರ್ತೀನಿ, ನಾನು ಎಲ್ಲರಿಗೂ ಮಾತಾಡಿಸ್ತೀನಿ. ಓಕೆ, ರೈಟ್. ಹೇಳು. ಹೊಸಬ್ರಿಗೆ, ಪ್ರಿಫರಬಲಿ ಹೊಸಬ್ರಿಗೆ. ಹಾಂ, ನೀನು ಕೈ ಎತ್ತಿದಲ್ಲ. ಹಾಂ, ಏನು? ನಾವು ಓದೋದ್ರಾಗ ಬರೆಯೋದ್ರಾಗ ಎಲ್ಲ ಇಂಪ್ರೂವ್ ಆಗ್ತದೆ ಸರ್. ಹಾಂ, ನಮ್ಮ ಓದೋದು ಬರೆಯೋದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ರೈಟ್. ಹೇಳು. ಸರ್, ಕ್ಲಾಸಲ್ಲಿ ಡಿಸ್ಟರ್ಬ್ ಆಗೋದು ಮತ್ತು ಏನಾದ್ರು ಬರೀತಾ ಇರುವಾಗ ಡಿಸ್ಟರ್ಬ್ ಮಾಡಿ ನಾವು ಏನಾದ್ರು ತಪ್ಪು ಬರ್ಕೊಳ್ಳೋದು ಅವೆಲ್ಲ ಇಂಪ್ರೂವ್ ಆಗುತ್ತೆ ಸರ್. ಕರೆಕ್ಟಾಗಿ ಮಾಡ್ತೀವಿ. ಓಕೆ, ಗುಡ್, ವೆರಿ ಗುಡ್. ಹೇಳಪ್ಪ. ಸರ್ ಡಿಸಿಪ್ಲಿನ್ ಕಲಿಬೋದು ಅವಾಗ. ಡಿಸಿಪ್ಲಿನ್, ನನ್ನ ಡಿಸಿಪ್ಲಿನ್ ವೆರಿ ಸಿಸ್ಟಮೆಟಿಕ್ ಆಗಿ ನಾನು ಡಿಸಿಪ್ಲಿನ್ ಬರ್ತೀನಿ ಅಂತ ಗೊತ್ತಾಯ್ತು. ಓಕೆ, ಸರ್ ಡಿಸಿಪ್ಲಿನ್ ಕಲಿಬೇಕು, ಟೀಚರ್ ಹೇಳಿದ ಮಾತು ಕೇಳಬೇಕು, ಬರಿಬೇಕು. ಅಲ್ಲ, ಕೇಳಬೇಕಲ್ಲಪ್ಪ. ನಿನ್ನ ಅಷ್ಟು ಜನ ಡಿಲೀಟ್ ಮಾಡಿದ್ದಕ್ಕೆ ಏನು ನಿನ್ನಲ್ಲಿ ಚೇಂಜಸ್ ಆಗುತ್ತೆ, ಏನು ನಿನ್ನಲ್ಲಿ ಬದಲಾವಣೆ ಆಗುತ್ತೆ. ಇನ್ನು ಚೆನ್ನಾಗಿ ಓದ್ಬೋದು ಮತ್ತು ಬರಿಬೋದು ಅಂತ ಗೊತ್ತಾಗ್ತಾ ಇದೆ. ವೆರಿ ಗುಡ್. ಚೆನ್ನಾಗಿ ಓದ್ಬೋದು, ಬರಿಬೋದು, ಮತ್ತೆ ಓಕೆ, ಓಕೆ, ಹೇಳಪ್ಪ. ಸರ್, ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡ್ಬೋದು, ಟೀಚರ್ ಹೇಳ್ಕೊಡ್ತಾರೆ. ನನ್ನ ಕಾನ್ಸಂಟ್ರೇಷನ್ ಚೆನ್ನಾಗಾಗತ್ತೆ. ನೋಡಿ, ಅವ್ನು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಏನು ಸರ್, ಈಗ ನನಗೆ ಅನ್ವಾಂಟೆಡ್, ಬೇಡದೆ ಇರತಕ್ಕಂಥ ಜನರು, ಅಂದರೆ ನನ್ನ ಡೆವಲಪ್ಮೆಂಟಿಗೆ ಅಡ್ಡ ಆಗಿರ್ತಕ್ಕಂಥ ಫ್ರೆಂಡ್ ಸರ್ಕಲನ್ನು ನಾನು ಇಟ್ಕೊಂಡ್ರೆ ನನ್ನ ಬೆಳವಣಿಗೆ ಹೆಂಗಾಗತ್ತೆ ಅನ್ನುವಂಥದ್ದನ್ನು. ಓಕೆ, ರೈಟ್. ಸೊ ಇಟ್ಕೊಂಡಾಗ ನನ್ನ ಡೆವಲಪ್ಮೆಂಟ್ ಆಗುತ್ತೆ. ಅವ್ರನ್ನೆಲ್ಲ ತೆಗೆದುಹಾಕಿದ್ವಿ ಅಂದರೆ ನಾನು ಆಟೋಮೆಟಿಕ್ ಡೆವಲಪ್ ಆಗುತ್ತೆ. ಸರ್ ನಾನು ಚೆನ್ನಾಗಿ ಓದ್ಬೋದು ಸರ್, ಮತ್ತೆ ಬಂದು ಕೇಳ್ತಾರೆ ಫ್ರೆಂಡ್ ಆಗ್ತೀಯಾ ಅಂತ. ಹಾಂ, ಅದಕ್ಕೆ ಇವಾಗ ಇಂಪ್ರೂವ್ ಆಗಿದ್ದು ಸರ್. ಓಕೆ, ರೈಟ್. ಅವ್ರು ಬೇಡದಿರ್ತಕ್ಕಂಥ ನಾವು ಬಿಟ್ಟು. ಸರ್, ಅವ್ರ ಕ್ಲಾಸ್ನಲ್ಲಿ ನಮ್ಮ ಗುಟ್ಟಾಗಿದ್ದಾಗ ನಾವು ಅವಾಗ ಕ್ಲಾಸ್ನಲ್ಲಿ ಡಿಸ್ಟರ್ಬ್ ಮಾಡ್ಬೋದಾಗಿತ್ತು. ಅವ್ರನ್ನ ಬಿಟ್ಟು ನಾವು ಕ್ಲಾಸ್ನಲ್ಲಿ ಡಿಸ್ಟರ್ಬ್ ಮಾಡಲ್ಲ, ಮತ್ತೆ ಟೀಚರ್ಸ್ ಹೇಳಿದ ಮಾತನ್ನು ಕೇಳ್ತೇವೆ ನಾವು. ಓಕೆ, ಟೀಚರ್ಸ್ ಹೇಳಿದ ಮಾತನ್ನ ಕೇಳಿಸ್ಕೊಳಕ್ ಬರುತ್ತೆ. ಮೊದಲು ಅವ್ರು ಹೇಳಿದ ಮಾತನ್ನು ಕೇಳಿಸ್ಕೊಳಕ್ ಬರ್ತಾ ಇತ್ತು. ಈಗ ಟೀಚರ್ ಹೇಳಿದ ಮಾತನ್ನ ಕೇಳಿಸ್ಕೊಳಕ್ ಬರ್ತಾ ಇದೆ.
ಮೊದಲು ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್, ಫ್ರೆಂಡ್ಸ್ ಮಾತನ್ನು ನಾವು ಕೇಳಿಸ್ಕೊತಾ ಇದ್ರಿ, ಈಗ ಟೀಚರ್ ಹೇಳಿದ್ದನ್ನ ಕೇಳಿಸ್ಕೊಳಕ್ ಬರ್ತಾ ಇದೆ. ವೆರಿ ಗುಡ್. ಮಿಷನ್ ಥಿಂಗ್ಸ್ ಮಾಡೋದು ಬಿಟ್ಟು ನಾವು ಕಲಿಯೋದ ಮೇಲೆ ಫೋಕಸ್ ಮಾಡ್ತೀವಿ. ಹಾ, ನಮ್ದು ಫೋಕಸ್ ಐತಲ್ಲ ಕಲಿಯೋದ್ರ ಮೇಲೆ, ನಮ್ಮ ಫೋಕಸ್ ಏನಾಗುತ್ತೆ ಕಲಿಯೋದ್ರ ಮೇಲೆ ಸಪೋರ್ಟ್ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ವೆರಿ ಗುಡ್. ವೈಟ್ ಕೂತ್ಕೊ. ನಮ್ಮ ಫೋಕಸ್ ಕಲಿಯೋದ್ರ ಮೇಲೆ ಇರುತ್ತೆ. ಅವನು ನಾನು ಫ್ರೆಂಡಾಗಿ ಮಾಡ್ಕೊಂಡಿಲ್ಲ ಅಂದ್ರೆ ಅವು ಕ್ಲಾಸು ಸೈಲೆಂಟ್ ಆಗಿರುತ್ತೆ ಮತ್ತೆ ನಮಗೆ ಕ್ಲಾಸಿಗೆ ಕಾನ್ಸಂಟ್ರೇಷನ್ ಕೊಡ್ಬೋದು. ಕ್ಲಾಸು ಸೈಲೆಂಟ್ ಇರುತ್ತೆ, ಕ್ಲಾಸ್ ರೂಮು ಕೂಡ ಕ್ಲಾಸು ಸೈಲೆಂಟ್ ಇರುತ್ತೆ, ನಾ ಕ್ಲಾಸ್ ರೂಮ್ ಲರ್ನಿಂಗ್ ಕೂಡ ಸ್ಪೀಡ್ ಆಗುತ್ತೆ. ಓಕೆ, ರೈಟ್. ಸರ್ ಮೊದಲೇ ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ, ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ ಅಂದಿದ್ರೆ ಸರ್ ಫುಲ್ ಓದೋದು ಬರೆಯೋದು ಕಲ್ತು 15 ದಿನ ಒಳಗಡೆ ಹೋಗೋದಾಗಿತ್ತು. ಬೇಗ 15 days ಅಲ್ಲಿ ನಾನು ನನ್ನ ಪ್ರೋಗ್ರೆಸ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ರೈಟ್. ಇವರಿಬ್ಬರು ಆದ್ಮೇಲೆ ಮುಗಿಸ್ಬಿಡೋಣ. ಓಕೆ, ರೈಟ್. ಹೇಳಪ್ಪ, ನೀವಿಬ್ರು ಹೇಳಿ. ಸರ್ ನಾ ಎಕ್ಸಾಮ್ನಲ್ಲಿ ಅಕ್ಕಿನ ಡಿಫೀಟ್ ಮಾಡ್ಬೋದು ಸರ್. ಹಾ, ಅಕ್ಕಿನ್ಗಿಂತಲೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಆಕೆ ಹಿಂದಕ್ಕೆ ಹಾಕಿ ನಾವು ಮುಂದಕ್ಕೆ ಹೋಗ್ಬೋದು. ಓಕೆ, ರೈಟ್. ಸರ್ ನಮ್ಮ ಕಾನ್ಸಂಟ್ರೇಷನ್ ಚೆನ್ನಾಗಿದೆ, ನನ್ನ ರೈಟಿಂಗು ಚೆನ್ನಾಗಾಗುತ್ತೆ. ರೈಟ್. ಎಲ್ಲದೂ ಕೂಡ ರೀಡಿಂಗ್ ಚೆನ್ನಾಗಾಗುತ್ತೆ, ರೈಟಿಂಗ್ ಚೆನ್ನಾಗಾಗುತ್ತೆ, ಎಲ್ಲದೂ ಕೂಡ ಚೆನ್ನಾಗಾಗುತ್ತೆ. ಓಕೆ, ರೈಟ್. ಈಗ ನಿಮಗೆ ಗೊತ್ತಾಗ್ತಾ ಇದೆಯಾ? ಇಳಿಸಿ, ಕೈ ಇಳಿಸಿ, ಕರಿತೀನಿ ಎಲ್ಲರೂ ಕರಿ. ಹೇಳಪ್ಪ, ಏನು ಪ್ರಯತ್ನ? ನಾವು ಬೇಗ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಇನ್ನು ಬೇಗ ಕಲ್ತ್ಕೊಂಡು ಇನ್ನು ಜಾಸ್ತಿ ತಿಳ್ಕೊಬೋದು. ಕಾನ್ಸಂಟ್ರೇಷನ್ ಮಾಡ್ಬೋದು, ಜಾಸ್ತಿ ತಿಳ್ಕೊಬೋದು. ಹೇಳಪ್ಪ. ಸರ್ ನಾವು ಓದೋದು ಕಲಿತೀವಿ, ಬರೆಯೋದು ಕಲಿತೀವಿ. ಅವಾಗೆಲ್ಲ ನಾವು ಮ್ಯಾಮ್ ಹತ್ರ ಮಾತಾಡೋದು ಬಯಸ್ಕೊಂತಿದ್ವಿ, ಇವಾಗ ಆ ಥರ ಆಗಲ್ಲ ಸರ್. ಎಸ್, ನೋಡಿ, ಈಗ ಮೊದಲು ಟೀಚರ್ ಹತ್ರ ನೀವು ಬಯಸ್ಕೊಂತ ಇದ್ರಿ, ಆಯ್ತಾ? ಟೀಚರ್ ಹತ್ರ ಬಯಸ್ಕೊಂತ ಇದ್ರಿ, ಆ ಬಯಸ್ಕೊಳ್ಳೋಂಥ ಪ್ರಕ್ರಿಯೆ ಆಗೋದಿಲ್ಲ. ಓಕೆ, ಈಗ ನಿಮಗೆ ಗೊತ್ತಾಗ್ತಾ ಇದೆಯಾ? ನಾವು ಜಸ್ಟ್ ಒಂದು ಫ್ರೆಂಡ್ ಸರ್ಕಲನ್ನು ಚೇಂಜ್ ಮಾಡೋದ್ರಿಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅಂತೇಳಿ. ಏನಾಗಿದೆ ಗೊತ್ತಾ? ನೀವೇನ್ ಮಾಡಬೇಕು ಹೇಳಿದ್ರೆ, ಯಾರೋ ಒಬ್ರು ಮಾತಾಡ್ತಾ ಇರ್ತಾನೆ, ಅವ್ರ ಜೊತೆಗೆ ನಿಮ್ ನೆಟ್ವರ್ಕ್ ಇರುತ್ತೆ, ಅವ್ರ ಜೊತೆಗೆ ಸಹವಾಸ ಇರುತ್ತೆ. ಯಾರೋ ಒಬ್ರು ಮಾತಾಡ್ತಾ ಇರ್ತಾನೆ, ಅವ್ರ ಜೊತೆಗೆ ಸಹವಾಸ, ನಾನು ಅವ್ರ ಜೊತೆ ಸೇರ್ಕೊಂಡು ಮಾತಾಡೋದು. ಯಾರೋ ಒಬ್ರು ನೀರು ಮುರಿತಾ ಇರ್ತಾನೆ, ನಾವು ಅವನ ಜೊತೆ ಸೇರ್ಕೊಂಡು ಮುರಿಯೋದು. ಯಾರೋ ಒಬ್ನ ಹಾಳು ಮಾಡ್ತಾ ಇರ್ತಾನೆ, ಅವನ ಹಾಳು ಮಾಡೋದು. ಆಯ್ತಾ? ಯಾರೋ ಒಬ್ರು ಬರೀತಾ ಇದ್ದಾನೆ, ನಾನು ಅವನ ಜೊತೆ ಕುತ್ಕೊಂಡು ಬರೀಬೇಕು. ಎಷ್ಟು ಜನರಿಗೆ ಇದು ಬರುತ್ತೆ? ಇಲ್ಲವೇ ಇಲ್ಲ. ಯಾರೋ ಒಬ್ರು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ, ನಾನು ಅವನ ಜೊತೆ ಟೈಮ್ ವೇಸ್ಟ್ ಮಾಡಬೇಕು. ಆಯ್ತಾ? ಇದು ನಿಮಗೆ ಗೊತ್ತಾಗಬೇಕು. ಫಸ್ಟ್ ಇವತ್ತಿನಿಂದ ನಿಮಗೆ ಗೊತ್ತಾಗಬೇಕಾಗಿರೋದು ಏನಂದ್ರೆ, ಪ್ರತಿ ದಿವಸ ನಾವು ನಮ್ಮ ಫ್ರೆಂಡ್ ಸರ್ಕಲ್, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಫ್ರೆಂಡ್ ಸರ್ಕಲ್ನ ಯಾವ ರೀತಿ ಇಟ್ಕೊಂಡಿದ್ದೀವಿ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು. ಇದು ಯಾವಾಗ ನಮಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆಟೋಮೆಟಿಕ್ ಆಗಿ ನಮ್ಮ ಕಲಿಕೆ ತುಂಬಾ ಚೆನ್ನಾಗಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಎಸ್, ಓಕೆ, ಕ್ಲೋಸ್ ಯುವರ್ ಐಸ್. ಸ್ಟಾಪ್.